ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯು ರಾಶಿ ಚಕ್ರದ 3ನೇ ರಾಶಿಯಾಗಿದ್ದು, ಇದರ ಅಧಿಪತಿ ಬುದ್ಧಿವಂತಿಕೆ, ಜ್ಞಾನ, ಸಂವಹನ ಮತ್ತು ವ್ಯಾಪಾರದ ಸಂಕೇತವಾದ ಬುಧ ಗ್ರಹ ಆಗಿದ್ದಾನೆ. ಬುಧನ ಪ್ರಭಾವದಿಂದಾಗಿ ಈ ರಾಶಿಯ ವ್ಯಕ್ತಿಗಳು ಸ್ವಾಭಾವಿಕವಾಗಿಯೇ ಅತ್ಯಂತ ಚುರುಕು ಬುದ್ಧಿ ಉಳ್ಳವರು, ಮಾತಿನ ಚತುರರು, ಬಹುಮುಖ ಪ್ರತಿಭೆಯುಳ್ಳವರು ಆಗಿರ್ತಾರೆ. ಇನ್ನು ಹಾಸ್ಯ ಪ್ರವೃತ್ತಿಯವರು ಕೂಡ ಆಗಿರ್ತಾರೆ. ಯಾವುದೇ ಹೊಸ ಸನ್ನಿವೇಶಕ್ಕೆ ಅತಿ ಬೇಗನೆ ಒಗ್ಗಿಕೊಳ್ಳುವ ಸ್ವಭಾವದವರು ಕೂಡ ಇವರು ಆಗಿರ್ತಾರೆ. ಪ್ರಸ್ತುತ ಬುಧ ಗ್ರಹದ ಸಂಚಾರ ಸ್ಥಿತಿ, ರಾಹುಕೇತುಗಳ ಪ್ರಭಾವ ಹಾಗೂ ಶನಿದೇವನ ನಕ್ಷತ್ರ ಬದಲಾವಣೆಯ ಪರಿಣಾಮವಾಗಿ ಮಿಥುನ ರಾಶಿಯವರ ಜೀವನದಲ್ಲಿ ಒಂದು ಕಡೆ ಜ್ಞಾನ ವಿಕಾಸ, ಹೊಸ ಉದ್ಯೋಗಾವಕಾಶ ಮತ್ತು ಆಕಸ್ಮಿಕ ಧನ ಯೋಗಗಳು ಎದುರಾಗ್ತಾ ಇದೆ ಅಂತಂದರೆ, ಮತ್ತೊಂದು ಕಡೆ ನಿಮ್ಮ ಅತಿಯಾದ ಆಲೋಚನೆ, ಓವರ್ ಥಿಂಕಿಂಗ್ ಮತ್ತು ಡಬಲ್ ಮೈಂಡೆಡ್ ದ್ವಂದ್ವ ಸ್ವಭಾವದ ಕಾರಣದಿಂದಾಗಿ ಕಣ್ಣೀರು ಹಾಕುವಂತಹ ಅಥವಾ ದೊಡ್ಡ ಸಂಕಷ್ಟವನ್ನು ತಂದುಕೊಡುವಂತಹ 3 ಪ್ರಮುಖ ಘಟನೆಗಳು ಸಂಭವಿಸುವ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇವೆ. ಮೊದಲನೇದಾಗಿ, ಮಿಥುನ ರಾಶಿಯವರು ಮುಂಬರುವ ದಿನಗಳಲ್ಲಿ ಎದುರಿಸಬಹುದಾದ ಅತ್ಯಂತ ಗಂಭೀರವಾದ ಸಮಸ್ಯೆ ಏನಂದರೆ, ಅವರ ಸಂವಹನದ ಚತುರತೆಗೆ ಎದುರಾಗುವ ಕುತ್ತು ಅಥವಾ ಆಡಿದ ಮಾತುಗಳಿಂದಲೇ ಉಂಟಾಗುವ ದೊಡ್ಡ ಮಟ್ಟದ ವಿವಾದಗಳು. ನೀವು ಸ್ವಭಾವತಃ ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯುವವರಾಗಿದ್ದರೂ ಕೂಡ ಈ ಅವಧಿಯಲ್ಲಿ ನಿಮ್ಮ ಹಾಸ್ಯದ ಮಾತುಗಳನ್ನು ಅಥವಾ ಸಾಮಾನ್ಯ ಚರ್ಚೆಗಳನ್ನು ಸುತ್ತಮುತ್ತಲಿನ ಜನರು ತಪ್ಪಾಗಿ ಅರ್ಥೈಸಿಕೊಂಡು ನಿಮ್ಮ ವಿರುದ್ಧನೇ ತಿರುಗಿ ಬೀಳುವ ಸಾಧ್ಯತೆ ಇದೆ. ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ಮಾತನಾಡಬೇಕಾದಾಗ ಭಾಷೆಯ ಮೇಲೆ ತೀವ್ರ ನಿಯಂತ್ರಣ ಇರಲಿ. ನಿಮ್ಮ ಬೆನ್ನ ಹಿಂದೆ ನಿಮ್ಮದೇ ಆಪ್ತರೆಂದು ನಟಿಸುವ ಕೆಲವು ವ್ಯಕ್ತಿಗಳು ನಿಮ್ಮ ಮಾತುಗಳನ್ನು ವಿಕೃತವಾಗಿ ಟ್ವಿಸ್ಟ್ ಮಾಡಿ ನಿಮ್ಮ ವೃತ್ತಿ ಜೀವನಕ್ಕೆ ಧಕ್ಕೆ ತರೋದಕ್ಕೆ ಪಿತೂರಿ ನಡೆಸಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಈ ಸಮಯದಲ್ಲಿ ಮಾತು ಬೆಳ್ಳಿ, ಮೌನ ಬಂಗಾರ ಎಂಬ ನಾಣ್ಣುಡಿಯನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ. ಯಾರದೇ ವೈಯಕ್ತಿಕ ವಿಷಯಗಳಲ್ಲಿ ಮಧ್ಯಪ್ರವೇಶ ಮಾಡೋದನ್ನು ಅಥವಾ ಗಾಳಿ ಸುದ್ದಿಗಳನ್ನು ಹರಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಎರಡನೆಯ ಪ್ರಮುಖ ಘಟನೆ, ನಿಮ್ಮ ದ್ವಂದ್ವ ಮನಸ್ಥಿತಿಯಿಂದಾಗಿ ಡಬಲ್ ಮೈಂಡ್ ಏನಿದೆ ಅದನ್ನು ಕೈತಪ್ಪಿ ಹೋಗಬಹುದಾದ ಒಂದು ಅತ್ಯುತ್ತಮ ಅವಕಾಶಗಳು ಮತ್ತು ಅದರಿಂದ ಉಂಟಾಗುವ ಆಂತರಿಕ ಪಶ್ಚಾತ್ತಾಪ ಆಗಿರುತ್ತೆ. ಮಿಥುನ ರಾಶಿಯವರು ಎಷ್ಟೋ ಬಾರಿ ಒಂದೇ ಸಮಯದಲ್ಲಿ 2 ಆಲೋಚನೆಗಳನ್ನು ಮಾಡೋದ್ರಿಂದ ಸರಿಯಾದ ಸಮಯಕ್ಕೆ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ವಿಫಲರಾಗ್ತಾರೆ. ಮುಂಬರುವ ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಪ್ರಮುಖವಾದ ಆಫರ್ ಅಥವಾ ಹೂಡಿಕೆಯ ಅವಕಾಶವೊಂದು ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಆದರೆ ಅತಿಯಾದ ಆಲೋಚನೆ, ಗೊಂದಲ ಅಥವಾ ಆರ್ಥಿಕ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ ಟೈಮಲ್ಲಿ ಉದಾಸೀನತೆ ತೋರೋದ್ರಿಂದ ಆ ಸುವರ್ಣ ಅವಕಾಶ ಏನಿದೆ ನಿಮ್ಮ ಕೈ ತಪ್ಪಿ ನಿಮ್ಮ ಪ್ರತಿಸ್ಪರ್ಧಿಗಳ ಕೈಗೆ ಹೋಗಬಹುದು. ಇದು ನಿಮ್ಮ ಮನಸ್ಸಿಗೆ ತೀವ್ರ ಆಘಾತವನ್ನು ಉಂಟು ಮಾಡಿ ಕಣ್ಣೀರು ಹಾಕುವಂತೆ ಮಾಡಬಹುದು. ಆದ್ದರಿಂದ ಇಂಥ ಪರಿಸ್ಥಿತಿ ಎದುರಾದಾಗ ಗೊಂದಲಕ್ಕೊಳಗಾಗದೆ ಕುಟುಂಬದ ಹಿರಿಯರ ಅಥವಾ ನಂಬಿಕಸ್ಥ ತಜ್ಞರ ಸಲಹೆ ಪಡೆದು ತಕ್ಷಣವೇ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿರುತ್ತೆ. ಮೂರನೆಯ ಆಘಾತಕಾರಿ ಘಟನೆ, ನಿಮ್ಮ ಮಾನಸಿಕ ಆರೋಗ್ಯದ ಏರುಪೇರು ಹಾಗೂ ಆನ್ಲೈನ್ ಹಾಗೂ ಡಿಜಿಟಲ್ ವಲಯದಲ್ಲಿ ಸಂಭವಿಸಬಹುದಾದ ದೊಡ್ಡ ಮಟ್ಟದ ವಂಚನೆಯಾಗಿರುತ್ತೆ. ಬುಧನ ಅಶುಭ ದೃಷ್ಟಿಯಿಂದಾಗಿ ಮುಂಬರುವ ದಿನಗಳಲ್ಲಿ ನಿಮಗೆ ಅತಿಯಾದ ಮಾನಸಿಕ ಒತ್ತಡ, ನಿದ್ರಾಹೀನತೆ ಮತ್ತು ಖಿನ್ನತೆ, ಅನ್ಎಕ್ಸಿಟಿ ಅಂತಹ ಭಾವನೆಗಳು ಕಾಡಬಹುದು. ಒಟ್ಟಾರೆಯಾಗಿ ಹೇಳೋದಾದರೆ, ಮುಂಬರುವ ಈ ಕಾಲಘಟ್ಟವು ಮಿಥುನ ರಾಶಿಯವರಿಗೆ ತಮ್ಮ ಗೊಂದಲಗಳನ್ನು ಬದಿಗಿಟ್ಟು ಏಕಾಗ್ರತೆ ಮತ್ತು ವಿವೇಕದಿಂದ ವರ್ತಿಸಬೇಕಾದ ಸಮಯ ಆಗಿದ್ರೂ ಕೂಡ ತಾಳ್ಮೆಯಿಂದ ಹೆಜ್ಜೆ ಇಟ್ಟರೆ ಅತಿ ದೊಡ್ಡ ಬೌದ್ಧಿಕ ಮತ್ತು ಆರ್ಥಿಕ ಸಫಲತೆಗಳನ್ನು ನೀಡುವ ಸುವರ್ಣ ಅವಕಾಶ ಆಗಿದೆ. ಈ ಸಮಯದಲ್ಲಿ ನೀವು ಮಾಡಬೇಕಾದ ಏಕೈಕ ಕೆಲಸ ಏನೆಂದರೆ, ನಕಾರಾತ್ಮಕ ಪರಿಸ್ಥಿತಿ ಬಂದಾಗ ಆತುರ ಪಡದೆ
ಮೌನವಾಗಿ ಇರೋದು. ಆನ್ಲೈನ್ ವ್ಯವಹಾರಗಳಲ್ಲಿ ಅತಿಯಾದ ಜಾಗರೂಕತೆ ವಹಿಸುವುದು ಮತ್ತು ಮಾನಸಿಕ ಆರೋಗ್ಯದ ಕಡೆ ನಿಗಾ ಇಡುವುದು. ಗ್ರಹಗಳ ಅಶುಭ ದೃಷ್ಟಿಯ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಮತ್ತು ಭಗವಂತನ ಕೃಪೆಗೆ ಪಾತ್ರ ಆಗೋದಕ್ಕೆ ನಿರಂತರವಾಗಿ ವಿಷ್ಣು ಸಹಸ್ರನಾಮ ಪಠಿಸೋದು, ಗಣೇಶನ ಆರಾಧನೆ ಮಾಡೋದು ಹಾಗೂ ಬುಧವಾರದ ದಿನ ಹಸಿರು ಹೆಸರುಬೇಳೆಯನ್ನು ದಾನ ಮಾಡೋದರಿಂದ ಅಥವಾ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹಾಗೂ ಯಶಸ್ಸು ಶಾಶ್ವತವಾಗಿ ನಡೆಸುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.